ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಒಂದು ಹೊಸ ಜಾಗ ಕರ್ಕೊಂಡ್ಬಿಟ್ಟಿನಿ ನಿಮ್ಮನ್ನ. ನೋಡೋಣ ಬರ್ರಿ, ಸಿಗೋಣ. ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಜಾಗ ಅಂತ. ಹೋಗುತ್ತಿನ ದಾರಿಯಾಗಿ ಹೇಳ್ತೀನಿ ನಿಮ್ಗೆ. ಸಿಗೋಣ, ಲೆಟ್ಸ್ ಗಾಯ್ಸ್. ಇವತ್ತೊಂದು ದೇವಸ್ಥಾನಕ್ಕೆ ಹೊಂಟೀವಿ. ಇವತ್ತು ನಾವೊಂದು ನಿಮ್ಮ ದೇವಸ್ಥಾನ ಕರ್ಕೊಂಡ್ಬಿಟ್ಟೀನಿ. ದೇವಸ್ಥಾನ ಹೆಂಗೈತೆ ನೋಡಕತ್ ಬರ್ರಿ. ಹೋಗೋತಾ ರೋಡ್ನಾಗೆಲ್ಲ ಏನೇನು ಎಲ್ಲ ಬರುತ್ತೆ ತೋರಿಸ್ತೀನಿ. ಇವಾಗ ಮಡ್ಗಾವಿಂದ ಮುಂದೆ ರೂಟ್ ಐತದು. ಕೆಪೆಮಿಂದ ಸಾರಿ ಇಲ್ಲಿಂದ ಮಡ್ಗಾವಿಂದ ಕೆಪೆಮ್ ಒಳಗೆ ಬರ್ತದೆ. ಒಂದು ಗುಡಿ ಐತಂದು. ಆ ಗುಡಿ ಹೆಸರು ಹೇಳ್ತೀನಿ, ಹೋಗೋಗುತ್ತಾ ಮುಂದೆ ತೋರಿಸ್ತೀನಿ ಬರ್ರಿ. ನಿಮ್ಗೆ ಗುಡಿ ಹೆಸರು ಹೇಳ್ತೀನಿ, ಮುಂದೆ ತೋರಿಸ್ತೀನಿ. ಹೆಂಗೆ ಗೊತ್ತಾಗುತ್ತೆ ತಮ್ನಿಲ್ದಾಗ. ಆದ್ರೂ ಒಂದ್ಸರಿ ನೋಡೋಣ ಬರ್ರಿ. ಶಿವ ಜಯ ಆಂಜನೇಯ ಸ್ವಾಮಿ. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಆ ಜಾಗದ ಹೆಸರು ಏನಪ್ಪ ಅಂತಂದ್ರೆ ಚಂದ್ರೇಶ್ವರ ಭೂತ್ನಾಥ್ ಟೆಂಪಲ್ ಅಂತ. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅಲ್ಲಿ ನೋಡಮ್ಮ ಆ ಥರ ಅಲ್ಲಿ ಯಾವ ಥರ ವ್ಯೂ ಐತಿ, ಯಾವ ಥರ ದೇವಸ್ಥಾನ ಐತಿ. ಅದು ನಾನು ಒಮ್ಮೆ ಹೋಗಿಲ್ಲ ಅಲ್ಲಿಗೆ. ಈಗ ನಿಮ್ಮನ್ನ ಕರ್ಕೊಂಡು ಜೊತೆಗೆ ನಾನು ಹೋಗ್ತೀನಿ. ನೋಡೋಣ ಬರ್ರಿ ಹೆಂಗೈತೆ ಅಂತ. ಅಲ್ಲಿ ಮುಂದೆ ಸಿಗೋಣ ಗಾಯ್ಸ್. ಲಾಸ್ಟ್ ಟೈಮ್ ಹಿಂದಿ ಒಳಗೆ ಮಾಡಿದ್ದೆ ಈ ವಿಡಿಯೋ. ಇದಕ್ಕಿಂತ ಫಸ್ಟ್ ಮೊದಲು ಬಂದತಿ. ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋದಾಗ ಹಿಂದಿ ಒಳಗೆ ಎಲ್ಲ ಮಾಡೀನಿ. ಹಿಂದಿ ಒಳಗೂ ಚಲೋ ಬಂದೈತಿ ವಿಡಿಯೋ. ಆದರೆ ಹಿಂದಿ ಕನ್ನಡ ಎರಡೂ ಮಿಕ್ಸ್ ಆಗಿ ಅದು ನನಗೆ ಕನ್ಫ್ಯೂಸ್ ಆಗತ್ತೆ. ನಾ ಏನು ಹೇಳಕತ್ತೀನಿ ಏನು ಬಿಡ್ತೀನಿ ಅಂತ. ಅದಕ್ಕಂತ ನಾನು ಈಗ ಕನ್ನಡದಾಗ ಮಾಡೋಣ, ಕನ್ನಡದಾಗ ಕಂಫರ್ಟೇಬಲ್ ಅದೀನಿ. ಟ್ರೈ ಮಾಡೋಣ, ಆಮೇಲೆ ಮಿಕ್ಸ್ ಆದ್ರೂ ಆಗೋದು ಹೇಳೋಕ್ಕಾಗಲ್ಲ. ಸೀಟ್ ಮ್ಯಾಗ ಸಣ್ಣ ಇದು ಬಿಡಾಕತ್ತಾವು, ಕಟ್ಟಾಗ ಸಣ್ಣಾಗ ಸೀಟು. ಅದು ಮೊನ್ನೆ ಅಲ್ಲಿ ಯಾರ ಇದು ಇಟ್ಬಿಟ್ರ ಸೀಟ್ ಮ್ಯಾಗ ದೋಸೆ. ಏನು ಜನ ಆಯ್ತಪ್ಪ ತಿಳಿಯೋದು. ಅವನು ಅಲ್ಲಿ ಗೋವಾದ ಎಲ್ಲೇ ಕರ್ಲಿ, ಗೋವಾ ಇರಲಿ ಎಲ್ಲೇ ಇರಲಿ, ಇಷ್ಟೊಂದು ನಾವು ಲಕ್ಷಗಟ್ಟಲೆ ಖರ್ಚು ಮಾಡಿ ಗಾಡಿ ತಂದಿರ್ತೀವಿ. ಅವ್ರು ತಮ್ಮ ಗಾಡಿಗಳು ಬಿಡ್ತಾರಲ್ಲ, ನಮ್ಮ ಗಾಡಿಗಳ ಮ್ಯಾಗ ತಂದಿರೋದು ಏನೋ ದೋಸೆ ಇಟ್ಟಾರ. ದೋಸೆ ಕಾಯಿಗಳು ಏನೋ ತಿಂದು ಹೋಗ್ತಾವ ಅಂತ. ಎಷ್ಟು ಶಾಣೆ ಮಂದಿ ಇರ್ಬೇಕು ನೋಡಿ. ಅಲ್ಲಿ ಬೇಕಾಗ ಅಲ್ಲಿ ಕಲ್ಲು ಬಂಡೆ ಐತಲ್ಲ, ಎಲ್ಲ ಇಡಾಕ ಅನುಕೂಲ ಐತಿ. ಅಲ್ಲೆಲ್ಲ ಅನುಕೂಲ ಐತ್ರಿ, ಕಲ್ಲಿ ಬಂಡೆ ಇಡಾಕ. ಅದು ಬಿಟ್ಟಾರ ನಾನು ಗಾಡಿ ಮ್ಯಾಗ ಇಟ್ಟು ಹೋಗ್ಯಾರ ಅವ್ರು. ಎಷ್ಟು ಶಾನೆ ಮಂದಿ ಇರ್ಬೇಕು ನೋಡೋನು. ಅವನು ಇಂಥ ಜಗತ್ತಿನಾಗ ಇಂಥ ಮಂದಿನೇ ಐತೆಪ್ಪ. ಜಗತ್ತು ಯಾವತ್ತೂ ಹೊಟ್ಟೆ ಕಿಸ್ನ್ಯಾಗ ಬದುಕ್ತೈತಿ. ಜನ ತಾವು ಮಾಡಬೇಕು ಅನ್ನೋದಿಲ್ಲ, ನಾವು ಅವ್ರಂಗೆ ಮಾಡಬೇಕು, ನಾವು ಅವ್ರಂಗೆ ಇರ್ಬೇಕು ಅನ್ನೋದಿಲ್ಲ. ಇವ್ರು ಮುಂದೆ ಹೊಂಟ್ರ ಅವ್ರು ಇರ್ಬೇಕೆನ್ನಿ ಅಂತಾರೆ. ಅದ್ರಾಗ ಖುಷಿ ಸಿಗ್ತೈತೆ ಅವ್ರಿಗೆ. ದುಡಿದು ತಿನ್ನಬೇಕು, ದುಡಿದು ಮಾಡ್ಬೇಕು ಅನ್ನೋದ್ರಾಗ ಖುಷಿ ಸಿಗಲ್ಲ ಅವ್ರಿಗೆ. ಏನು ಹೇಳ್ತೀರಿ ಅವನು ಜನರ ಬಗ್ಗೆ ಹೇಳಕ್ಕೆ ಇಷ್ಟು ಸಿಟ್ಟು ಬರ್ತಾವ. ಅವನು ನಾಲ್ಕು ಸುಳ್ಳೆ ಮಕ್ಕಳ ಎಲ್ಲ ಜನರು. ಅಣ್ಣ ಅವನು ಜನನೇ ಇಲ್ಲ ಇಲ್ಲಿ. ವೆರ್ನಾ ಕ್ರಾಸ್ ಮಾಡಿದ್ರಿ. ವೆರ್ನಾ ಇಂದ ಲೆಫ್ಟ್ ಆ ಕಡೆ ಹೋಗಿದ್ವಂದ್ರ ಆ ಕಡೆ ಪಣಜಿ ರೋಡ್, ಇದು ಮಡ್ಗಾಂವ್ ರೋಡ್, ಇದು ಹೈವೇ ರೀ. ಇದು ಮಂಗಳೂರು ಹೈವೇ. ಇದು ಹೈವೇ ರೀ. ಗೋವಾದಾಗ ಮೇನ್ ಹೈವೇ ನೋಡ್ರಿ ಹೆಂಗೈತೆ ಹೈವೇ. ಇದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲರಿ ಇಲ್ಲಿ ಗೋವಾದಾಗ. ಮಂಗಳೂರು, ಕಾರವಾರ, ಉಡುಪಿ, ಮಂಗಳೂರು ಇದೆ ಹಿಂಗೆ ಹೋಗುದ್ರಿ ರೋಡ್ ಸ್ಟ್ರೇಟ್. ಟೂರಿಸ್ಟ್ ಬರೋದಾ ಈಗ ಚಲೋ ಟೂರಿಸ್ಟ್ ಬರೋಕಿನ್ನ. ವಿಸಿಟಿಂಗ್ ಗೋವಾ ಸ್ಟಾರ್ಟ್ ಆಯ್ತು. ಇನ್ನು ಟೂರಿಸ್ಟ್ಗಳು ಬರೋಕಿನ್ನ. ಯಾಕೆ ಮಳೆ ಕಮ್ಮಿ ಆಯ್ತು, ಡೌನ್ ಆಯ್ತು. ಗಣಪತಿ ದಾಟ್ತು ಅಂದ್ರೆ ಮಳೆ ಕಮ್ಮಿ ಗೋವಾದಾಗ. ಇವಾಗ ಟೂರಿಸ್ಟ್ಗಳು ಬರೋಕೆ ಚಲೋ ಆಗ್ತಾರೆ ರೀ, ಹೊರಗಿನಿಂದ, ಬೇರೆ ರಾಜ್ಯಗಳಿಂದ. ಗಾಯ್ಸ್, ಈಗ ನಾವು ಇಲ್ಲಿ ಮಡ್ಗಾಂವ್ ಹತ್ರ ಬಂದೇವ್ರಿ. ಮಡ್ಗಾಂವ್ ಹತ್ತತ್ರ ಬಂದೇವ್ರಿ. ಇನ್ನೇನು ಮಡ್ಗಾಂವ್ ಇದೆ. ಇಲ್ಲಿಂದ ಇಲ್ಲಿ ಹೋಗಿ ಈ ಬ್ರಿಡ್ಜ್ ಮ್ಯಾಗ ಹೋದ್ರೆ ಸ್ಟ್ರೇಟ್ ಮಡ್ಗಾಂವ್ ದಾಟ್ ಕ್ರಾಸ್ ಆಗೋಗ್ತೀವಿ ರೀ, ಬೈಪಾಸ್ನೇ ರೋಡ. ಈ ಬ್ರಿಡ್ಜಿಂದ ಸೈಡಿಗೆ ಹಿಂಗೆ ಹೋಗ್ಬಿಟ್ರೆ ಈ ಮಡ್ಗಾಂವ್ ಇದು. ನಾವು ಹೆಂಗೆ ಬೈಪಾಸ್ನೇ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಗೈಸ್, ನಾವೀಗ ಚಂದ್ರೇಶ್ವರಿ ದೇವಸ್ಥಾನ ಹತ್ತಿರ ಬಂದೀವಿ. ಹತ್ತಿರ ಅಂದರೆ ಏನೋ ಪೂರ ಮುಟ್ಟಿಲ್ಲ. ಇನ್ನು 2-3 ಕಿಲೋಮೀಟ್ರ್ ತೋರ್ಸತ್ತೆ ಗೂಗಲ್ ಮ್ಯಾಪ್ದಾಗ.
ನೋಡಮ್ಮ ಎಷ್ಟು ಕಿಲೋಮೀಟರ್ ಅಂತ. ಇಲ್ಲಿ ವ್ಯೂ ಮಾತ್ರ ಮಸ್ತ್ ಐತಿ. ಇಲ್ಲಿ ನೋಡೋಕೆ ಗುಡ್ಡ ಪೂರಾ ಜಂಗಲ್ ಟೈಪ್ ಐತಿ. ಜನ ಎಲ್ಲ ತಿರ್ಗಾಡ್ತಾರೆ ಇಲ್ಲಿ, ಏನು ಕಾಮನ್ ಐತೆ ಅಂತ ಇಲ್ಲ. ಜಂಗಲ್ ಮಾತ್ರ ಮಸ್ತ್ ಐತಿ. ಇನ್ನು ಫುಲ್ ಟಾಪ್ನಾಗ ಐತಂತ ಇದು ಗುಡಿ, ಪೂರಾ ಗುಡ್ಡದ ಮ್ಯಾಗ ಐತಂತ ಗುಡಿ. ನೋಡಮ್ಮ ಅಲ್ಲಿ ಗುಡ್ಡದ ಮ್ಯಾಗ ಯಾವ ಥರ ಐತಂತ ನಾನು ನೋಡಿಲ್ಲ. ನೋಡಮ್ಮ ಬರ್ರಿ, ಸಿಗಮ್ಮಲ್ಲಿ. ಎಸ್ ಅಲ್ಲ, ರೋಡ್ ಹಿಂಗೈತಿ, ಪೂರಾ ಟರ್ನಿಂಗ್ ಐತಿ. ಮೋಟೋ ಬ್ಲಾಗ್ ಹಾಕಕತ್ತಿಲ್ಲ. ಮೋಟೋ ಬ್ಲಾಗ್ ಯಾಕೆ ಹಾಕಿಲ್ಲಪ್ಪ ಅಂತಂದ್ರೆ ನನಗೆ ಮ್ಯಾಪ್ ಬೇಕು. ಮೊಬೈಲ್ನಾಗ ಐತಿ ನಂದು ಎಲ್ಲ ಇದ್ರಾಗ, ಕ್ಯಾಮ್ರಾನಿದೆ ಎಲ್ಲ ಇದ್ರೆ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋಗಿ ಮ್ಯಾಗ ಹೋಗಿ ಸಿಗೋಣ. ಲೆಟ್ಸ್ ಗೈಸ್ ಕಮ್. ಈಗಂತೂ ಇಲ್ಲಿ ಬಂದೀವಿ, ಗಾಡಿ ಲಚ್ಚಿವಿ. ಬರ್ರಿ ಮ್ಯಾಗ ಇಲ್ಲಿ ತಳಗ ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಒಂದು 400 ಸ್ಟೆಪ್ಸ್ ಅದಾವೆ ರೀ. ಅಲ್ಲಿಂದ ಬರ್ಬೋದಿತ್ತು. ನಾನು ಅಲ್ಲಿ ಸುಮ್ಮನೆ ಬಂದೆ, ಇಲ್ಲಿ ತರಬಿದ್ದೆ. ಇಲ್ಲ ಏನು ದೂರ ಈಗ ಇಲ್ಲಿ ಲಾಶಿಗೆ ಬಂದಿರೋದು. ಇಲ್ಲಿ ಗಾಡಿ ಬರ್ತಾವೆ. ಅಲ್ಲಿ ಪೂರ ಅಲ್ಲಿ ತಳಗ ಐತಿ, ಮತ್ತು ಇಲ್ಲೊಂದು ಐತಿ. ಎರಡು ಮೂರು ತಾಲ ಇದಾಗ ಹಿಂಗಿಂದ ಪೂರ ಸ್ಟೆಪ್ ಸೇರಿಗೆ ಹೇಳ್ಕೊಂಡು ಹೋಗ್ಬೇಕು. ಏರ್ಬೇಕಾರ ದೂರ ಐತೆ ಎಲ್ಲ ಪ್ಯಾಂಟನಿಗೆ ಹೇಳ್ಕೊಂಡು ಹೋಗ್ಬೇಕಲ್ಲ. ಬರ್ತಿ ನೀರು ಕುಡಿಯೋಕೋದೆಲ್ಲ ವ್ಯವಸ್ಥೆ ಮಾಡ್ರ. ಚಪ್ಪಲೆಲ್ಲ ಬಿಟ್ಟು ಹೋಗೋದು. ಇಲ್ಲಿಂದ ಮೂರ್ತಿಗಳು ಬಿಟ್ಟ ಅಲ್ಲಿ. Hare Krishna, Krishna Krishna, Hare Hare, Hare Rama, Hare. ಟಾಪ್ನಾಗ ಗುಡಿ ಐತಿ, ಐತೆ ನೋಡ್ರಿ ಗುಡಿ. ಎಲ್ಲ ಪಾರದರ್ಶಿಗೆ ಹೋಗ್ಬಿಟ್ಟು ಒಂದು ಒಳಗೆ ಎಂಟ್ರಿ ಕಡೆ ಹೋಗ್ಬಿಟ್ಟು. ಇದು ಗುಡಿ ಎಂಟ್ರೆನ್ಸ್ ನೋಡ್ರಿ. ಪೂಜೆ ಇರ್ತೀರಿ ಇವತ್ತು ಸಾಯಂಕಾಲ ಒಂದು ಪೂಜೆ ಐತ್ರಿ. ಪೂಜೆ ಇರ್ತೈತೆ ಈ ನವರಾತ್ರಿ ಒಳಗೆ ಪೂಜೆ ನಡೀತಾವ್ರಿ ಇಲ್ಲಿ. ಏನು ಕಾಣೋದು ಇಲ್ಲಿ. ಇಲ್ಲಿಂದ ಹಳೆ ರಸ್ತೆ ಇದೆ ಇಲ್ಲಿಂದ. ಮೊದಲಿಂದ ಹಳೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಂಡು ಹೋಗೋದು ದಾರಿದು. ಮೋಸ್ಟ್ಲಿ ಹಳೆ ರಸ್ತೆ ಬಂದ್ ಮಾಡ್ರ ಅನ್ಸುತ್ತೆ. ಈ ಗುಡಿಯಿಂದ ಸೈಡ್ ವ್ಯೂ ನೋಡ್ರಿ, ಮಸ್ತ್ ಐತಲ್ಲ ಗುಡಿ. ಭಾರಿ ಗುಡಿ. ನಮ್ಮ ಫ್ರೆಂಡೆಲ್ಲ ಬಂದೋಗ್ಯಾರ ಇಲ್ಲಿ, ಅವರೇ ಸಜೆಸ್ಟ್ ಮಾಡಿದ್ದು. ನಮ್ಮ ಫ್ರೆಂಡೆಲ್ಲ ಬರ್ತಾರೆ ಇಲ್ಲಿ ಅವಾಗವಾಗ. ನಮ್ಮ ಫ್ರೆಂಡೆಲ್ಲ ಇಲ್ಲೆಲ್ಲ ಊರವರು, ಅವಾಗವಾಗ ಬರ್ತಾರೆ. ಅವಾಗೆಲ್ಲ ಬಂದಾಗ ನೋಡಿದ್ದು ಗುಡಿ ಇದು. ಗುಡಿ ನೋಡ್ರಿ, ಒಳಗೆ ಹೋಮ್ ಬರ್ರಿ. ಒಮ್ಮೆ ಎಂಟ್ರಿ ಇದ್ರೆ ಮತ್ತೆ ಇಲ್ಲಿಗಪ್ಪ ಅಂತ ಮೊಬೈಲ್ದು.
ಒಂದು ಹಳ್ಳಿ ಮರ ಐತ್ರಿ ಇಲ್ಲಿ. ಹಳ್ಳಿ ಗಿಡ ಅನ್ಸುತ್ತದು, ಯಾವ ಗಿಡ ಗೊತ್ತಿಲ್ಲ ನೋಡ್ರಿ, ನೀವೇ ನೋಡ್ಕೊರಿ. ಆಲದ ಗಿಡದ ಕತ್ತ ಕಾಣುತ್ತಾ, ಹೌದಾ ಅಲ್ಲ ಗೊತ್ತಿಲ್ಲ. ಬರೀ ಇಲ್ಲೊಂದು ನಿಮಗೆ ತೋರಿಸ್ತೀನಿ. ಇದಕ್ಕೆ ಚಂದ್ರೇಶ್ವರಿ ದೇವಸ್ಥಾನ ಅಂತ ಯಾಕೆ ಕರಿತಾರಪ್ಪ ಅಂತಂದ್ರೆ, ಇದು ಚಂದ್ರೇಶ್ವರ ಅಂತ ಯಾಕೆ ಕರಿತಾರೆ ಅಂದ್ರೆ, ಈ ಪ್ರತಿಯೊಂದು ಹುಣ್ಣಿಗೊಮ್ಮೆ ಈ ಹುಣ್ಣಿ ದಿವಸ ಆ ಚಂದ್ರೇಶ್ವರನ ಲಿಂಗ ಐತ್ರಿ, ಒಂದು ಲಿಂಗ ಐತ್ರಿ, ಆ ಶಿವಲಿಂಗ ಐತೆ. ಆ ಲಿಂಗದ ಮ್ಯಾಗ ಸೂರ್ಯನ ಕಿರಣ ಚಂದ್ರಮ್ಮನ ಕಿರಣ ಬೀಳ್ತಾವಂತೆ. ಪ್ರತಿ ಹುಣ್ಣಿಗೊಮ್ಮೆ ಚಂದ್ರಮ್ಮನ ಕಿರಣ ಬೀಳ್ತಾವಂತೆ. ಅದಕ್ಕೋಸ್ಕರ ಚಂದ್ರೇಶ್ವರ ಅಂತ ಹೆಸರು ಕರೀತಾರೆ. ಇನ್ನೊಂದು ಇದು ಇಲ್ಲಿ ಭೂತನಾಥ್ ಪಕ್ಕದಲ್ಲೇ ಒಂದು ಭೂತನಾಥ್ ಟೆಂಪಲ್ ಐತ್ರಿ. ಈ ಭೂತನಾಥ್ ದೇವಸ್ಥಾನ ಅಂತ ಐತ್ರಿ. ಅಲ್ಲಿ ಹಚ್ಚಿ ಭೂತನಾಥ್ ದೇವಸ್ಥಾನ, ಇದು ಸಣ್ಣದು ಭೂತನಾಥ ದೇವಸ್ಥಾನ ಮತ್ತು ಚಂದ್ರೇಶ್ವರ ದೇವಸ್ಥಾನ. ಈ ಚಂದ್ರೇಶ್ವರ ದೊಡ್ಡ ಐತ್ರಿ, ಭೂತನಾಥ ಸಣ್ಣ ಐತ್ರಿ. ಈ ಪಕ್ಕದಲ್ಲೇ ಒಂದು ಭೂತನಾಥ್, ಅದು ಒಂದು ಶಿವನ ಇನ್ನೊಂದು ಅವತಾರ, ಅದು ಭೂತನಾಥ್ ಅಂತ. ಈ ಭೂತನಾಥ್ ಅಂತ ಕರಿತಾರೆ. ಅದು ಭೂತಗಳಲ್ಲೇ ಒಂದು ಅವತಾರ ಅಂತ, ಅದೊಂದು ಅವತಾರ, ಒಂದು ಶಿವಂದು ಭೂತ ಆಗಿ ಇದು ಮಾಡ್ತಾನೆ ರೀ ಶಿವಪ್ಪ. ಎಲ್ಲ ಯಾವ ಥರ ಅವತಾರ ಅದ ನೋಡ್ರಿ. $400 ಸ್ಟೆಪ್ಸ್ ಅದಂತ್ರಿ, 400 ಫೌಂಟನ್ಗೆ ಅದಂತ್ರಿ. ಇದೇ ನೋಡ್ರಿ ವ್ಯೂವ, ಇಷ್ಟೇ ನೋಡ್ಬೋದು, ಮತ್ತೆ ಇಲ್ಲ ಇಷ್ಟೇ ತೋರಿಸ್ಬೋದು. ಇದೇ ನೋಡಕ್ಕೆ ಬಂದಿದ್ದೇವ್ರಿ ಇಲ್ಲಿ, ಮತ್ತೇನು ಸಿಕ್ಕ ನೋಡಮ್ಮ. ಸದ್ಯಕ್ಕಂತೂ ಇಷ್ಟ ಐತ್ರಿ. ಗುಡಿ ವಾತಾವರಣ ಎಲ್ಲ ಫೌಂಟೇನ್ ಇಳ್ಕೊಂಡು ಹೋದ್ರೆ ಮುಂದಲ್ಲೈತಿ. ಕಾಯ್ಸ್ ಇವತ್ತು ಇಷ್ಟು ಎತ್ತರ ಇರ್ತಾ ನೋಡಿರಲ್ಲ ದೇವಸ್ಥಾನ. ನಾನು ನೋಡಿದೆ, ತುಂಬ ಖುಷಿ ಆಯಿತು ದೇವಸ್ಥಾನ ನೋಡಿ. ಈ ಥರ ಕ್ವಾಟಿ ಇದ್ದಂಗೆ ಇದ್ದಿದ್ದು, ಒಂದು ಪೂರ ಗುಡ್ಡಿನ ಟಾಪ್ನಾಗ ಕಟ್ಬಿಟ್ಟಾರೆ. ಅದು ಯಾಕೆ ಕಟ್ಟಾರ ಅಂತ ಗೊತ್ತಿಲ್ಲ. ಈ ಥರ ಹೇಳಿದ್ನಲ್ಲ, ನನಗೊಬ್ರು ಹೇಳಿರು, ಅದನ್ನ ಹೇಳಿದ್ನಿ. ಒಂದು ಶಿವ ಬರ್ರಿ, ಗಾಡಿ ನಾನು ಅಲ್ಲಿ ತಳಗೆ ಬಿಟ್ಟು ಬರ್ಬೋದಿತ್ತು. ಬಿಟ್ಟು ಬರ್ಲಾದಕ್ಕೆ ಇಲ್ಲಿ ತಗೊಂಬಂದು ಮ್ಯಾಗ ಅಲ್ಲಿ ಮುಕ್ಕಳು ಬುಕ್ಕನ ಆಲ್ತೀಗ. ಯಾಕಂತ ಹೇಳಿ ಅಲ್ಲಿ ಒಂದು ಸಣ್ಣ ದಸ್ತಾಗ ಹೋಗ್ಬೇಕಾಗ ವಾಜಿ ಗಾಡಿ ಡೌನಲ್ಲಿ ಇರ್ತೀವಿ. ಈ ಕಡೆ ಕಾಲತ್ತಲ್ಲ, ಈ ಕಡೆ ಇದಲ್ಲ ಗಾಡಿ ಹಗರ ನಾವು ಸ್ಪ್ಲೆಂಡರ್ ನಡಿ ಬರ ಅಂತ ಹೋಗ್ಬಿಡ್ತೀವಿ. ತೊಗೊಂಡು ಹೋಗ್ಬೇಕಪ್ಪ, ನೋಡಮ್ಮ ಹೆಂಗಾಗತ್ತಂತ. ಆದ್ರೆ ಇಲ್ಲಿ ದೇವ್ರಿಗೆ ಹಿಂದೂ ಮಂದಿ ದೇವ್ರಿಗೆ ಸ್ಪೆಷಲ್ ಅದು ಇದ್ರೆ. ಗೋವಾದ ಅಂದ್ರೆ ಮಹಾರಾಷ್ಟ್ರದ ಜನ ಬೇಕಲ್ಲ, ಅದು ಭಾರಿ ಹೊತ್ತು ಕೊಡ್ತಾರೆ ರೀ ದೇವ್ರಿಗೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದೇನು, ಅವ್ರು ಮುಂದೆ ನಿಂತು ದೊಡ್ಡವರು ಹಿರಿಯರು ನಮ್ಮ ಕಡೆ ಎಲ್ಲ ಜನರು ಹಿರಿಯರು ಬರ್ತಾರೆ. ಸಣ್ಣ ಹುಡುಗರು ಮಾಡತ್ತದೇ ಏನೋ ಒಂದು ಜೋಶ್ ಮುಗಿಲ್ತಾಗ ಅಷ್ಟೇ ಸ್ವಲ್ಪ ಇಬ್ಬರು ನಡ್ಕೊ ಜಗಳ ಬರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಹಂಗಿಲ್ಲ, ಒಂದು ಕಮಿಟಿ ಮಾಡ್ಕೋತಾರೆ. ಇಲ್ಲಿ ಕಮಿಟಿ ಮಾಡ್ಕೋತಾರೆ, ಒಂದು ಸಂಘ ಟೈಪ್ ಮಾಡ್ಕೋತಾರೆ, ಅದಕ್ಕೊಂದು ಟ್ರಸ್ಟ್ ಟೈಪ್ ಮಾಡ್ಕೊಂಡು ಜನರು ಕೂಡಿಸ್ತಾರೆ. ಒಬ್ಬನ ಅಧ್ಯಕ್ಷ ಮಾಡ್ತಾರೆ, ಅದಕ್ಕೆ ಒಬ್ರು ಇಬ್ಬರು ಮೂರು ಒಂದಿಷ್ಟು ಜನ ಅಂತ ಅರಸ್ತಾರೆ, ಇಷ್ಟು ಜನ ಅಂತ ಮೆಂಬರ್ ಅಂತ ಮಾಡ್ಕೋತಾರೆ. ಮಾಡ್ಕೊಂಡು ಆಮೇಲೆ ಇದ್ರೆ ದೇವಸ್ಥಾನ ನಡೆಸ್ತಾರೆ. ಇಲ್ಲಿ ಸಿಕ್ಕಾಪಡಿ ಒತ್ತು ಕೊಡ್ತಾರೆ ದೇವಸ್ಥಾನದ ಬಗ್ಗೆ. ನಮ್ಮ ಕಡೆ ಏನಿಲ್ಲ ಆ ಥರ, ಸುಮ್ಮನೆ ಎಲ್ಲ ಮಾಡ್ತಾರೆ. ನೋಡಿರಲ್ಲ ಬಸ್ ಜನ ಬರ್ತಾರೆ, ಸಿಕ್ಕಾಪಡಿ ಜನ ಬರ್ತಾರೆ. ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಐತ್ರಿ. ಗಾಡಿ ಇಲ್ಲೆಲ್ಲ ಪಾರ್ಕಿಂಗ್ ಐತಿ, ಅಲ್ಲಿ ಕೆಳಗೆ ಪಾರ್ಕಿಂಗ್ ಐತಿ, ಮಾಡ್ಬೋದು. ಈಗ ನಮ್ಮ ಹೀರೋ ಇಲ್ಲಿ ಅಂತ ನೋಡ್ರಿ, ದ ಟ್ರೈಮ್ ಗಾಯ್ಸ್. ಚಲೋ ಗಾಯ್ಸ್, ಮುಂದೆ ಸಿಗೋಣ. ಥ್ಯಾಂಕ್ ಯು. ಇಲ್ಲಿ ಬರ್ಬೋದಾಯ್ತು ನಾನು. ಈ ಕಡೆ ಯಾವುದೋ ಊರು ಏನೋ ಇರ್ಬೋದಂತ, ಮೋಸ್ಟ್ಲಿ ಗೊತ್ತಿಲ್ಲ ಈ ಕಡೆ ಏನಂತ. ನೋಡಿರಲ್ಲ, ಯಾರಾದರೂ ಬಂದ್ರೆ ಇಲ್ಲಿ ಗೋವಾಗೆ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿರಿ, ಮಸ್ತ್ ಚಲೋ ಐತ್ರಿ ಮ್ಯಾಗ ಪ್ಲೇಸ. ನೋಡಿದೇವಿ,
ಗುಡ್ಡದಿಂದ ಹೊರಗೆ ಬರಿಗಣ್ಣಲ್ಲಿ ನೋಡೋ ಚಲೋ ಐತಿ. ಆ ಮೊಬೈಲ್ನ್ಯಾಗ ಕ್ಯಾಮ್ರಾದಾಗ ಕರೆಕ್ಟಾಗಿ ಕಾಣಿಸಲ್ಲ. ಹೊರಗಿಂದ ವ್ಯೂ ಎಲ್ಲ ಮ್ಯಾಲಿಂದ ಗುಡ್ಡ ಐತಿ, ಕರೆಕ್ಟಾಗಿ ಕ್ಲಿಯರ್ ಮಾಡಿಲ್ರಿ ಯಾರು. ಆ ಥರ ವ್ಯೂ ಟೈಪ್ ಮಾಡಿದ್ರೆ ಟೂರಿಸ್ಟ್ಗೆ ಇನ್ನೂ ಹೆಲ್ಪ್ ಆಗುತ್ತದು. ಅವ್ರ ದೇವಸ್ಥಾನ ಅಷ್ಟೇ ದೇವ್ರ ಭಕ್ತಿಯಿಂದ ನಡ್ಸಾಕತ್ತಾರೆ ಅವರು. ಇಲ್ಲ ಜಾತ್ರೆ ಗೀತ್ರೆ ಎಲ್ಲ ಆಗುತ್ತೆ, ಇಲ್ಲೆಲ್ಲ ಪಾರ್ಕಿಂಗ್ ಇಟ್ಟಾರ ನೋಡ್ರಿ. ಇಲ್ಲಿಂದ ಏರ್ಬೋದು ನಾವು ನೋಡ್ರಿ. ಈಗ ಇಲ್ಲಿಂದ ಫುಲ್ಲು ಅಲ್ಲಿ ಕೆಳಗಿಂದ ಪ್ಯಾಂಟ್ರನಿಗೆ ಇದಾವೆ, ಪೂರ ತಳಗಿಂದ ಬರ್ತಾ ಇದು ಸಿಕ್ಕಾಪಟ್ಟಿ ಪ್ಯಾಂಟ್ರಿಗೆ ಇದಾವೆ ರೀ. ಏರಿ ಹೋಗ್ಬೇಕದು ಅಲ್ಲಿಂದ ಹಿಂಗೆ ಏನೋ ಅನುಕೂಲ ಮ್ಯಾಟರ್. ಅಲ್ಲಿಂದ ಸ್ವಲ್ಪ ಗುಡ್ಡ ಕೊರ್ಕೊರ್ ಮ್ಯಾಗ ಏರಾಕಂತದ್ದು. ದಾರಿ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ. ನಮ್ಮ ಕಡೆ ಈ ಥರ ಇದ್ರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ಈ ಗುಡಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ರೊಕ್ಕ ಕೊಡೋಂದ್ರೆ ಇದನ್ನು ಮಾಡ್ತಾರೆ. ನಮ್ಮ ಕಡೆ ಊರಾಗ ಹೇಳ್ತಾರೆ, ಊರು ಮಂದಿ ಬೆಲೆ ಇದು ಮಾಡ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಕಡೆಯಿಂದ ಹಾಕೋ ಇವರೆಲ್ಲ ಗೌರ್ಮೆಂಟ್ ಕಡೆಯಿಂದ ಟ್ರಸ್ಟ್ ಎಲ್ಲ ಮಾಡ್ಕೊಂಡಾರ ರೀ. ಅಪ್ಪ ಇಲ್ಲಿ ಎಲ್ಲ ವ್ಯವಸ್ಥೆ ನೋಡಿಬಿಟ್ರೆ ನನಗೆ ಏನೋ ಹೇಳಕ್ಕೆ ಬರೋಲ್ಲ ರೀ. ಕರೆಕ್ಟಾಗಿ ನನಗೆ ಚಂದಾಗ ಹೇಳಕ್ಕೆ ಬರೋಲ್ದಾಗೈತೆ ನನಗೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಚಲೋ ಐತಿ, ಚಂದೇ ಕಾಣುತ್ತೆ ರೀ. ಸಖತ್ತಾಗೈತೆ ವ್ಯೂ. किधर जा रहे हैं? अर्जेंट है क्या?